ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ರಾಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅದೇ ಮಿಲಿಯನ್ ಗೇಮ್ ಅಂತ ವೆಬ್ಸೈಟು. ಇದನ್ನು ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹಣ ಗಳಿಸ್ಬೋದು. ಸೈನ್ ಅಪ್ ಬೋನಸ್ 30 ರೂಪೀಸು ಬರುತ್ತೆ. ನೀವು ಬಂದಿರೋ ಅಮೌಂಟ್ನ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಬೋದು. ಯಾವ KYC ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಜಸ್ಟ್ ಪ್ರಿಡಿಕ್ಷನ್ ಮಾಡಿ ಅರ್ನ್ ಮಾಡ್ಬೋದು ಇದರಲ್ಲಿ. ಜೊತೆಗೆ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಸ್ಟೆಪ್ಸ್ ಹೇಳಿದ್ದೀನಿ. ಯಾವ ಥರ ಗೇಮ್ ಆಡೋದು, ಯಾವ ಥರ ಪ್ರಿಡಿಕ್ಟ್ ಮಾಡೋದು, ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಯಾವುದಿದೆ ಅದರಲ್ಲಿ ಅರ್ನಿಂಗ್ ಮಾಡೋಕ್ಕೆ, ಜೊತೆಗೆ ಯಾವ ಥರ ಡೆಪಾಸಿಟ್ ಮಾಡೋದು, ಯಾವ ಥರ ವಿತ್ಡ್ರಾ ಮಾಡೋದು ಅಂತ ಲೈವಾಗಿ ತೋರಿಸ್ತೀನಿ. ಲೈವ್ ಪ್ರೂಫು ತೋರಿಸ್ತೀನಿ. ಜೊತೆಗೆ ಇದರಲ್ಲಿ ಪೇಮೆಂಟು ತುಂಬ ಬೇಗ ಬರುತ್ತೆ, ಇನ್ಸ್ಟೆಂಟಾಗಿ ಬರುತ್ತೆ. ತುಂಬ ಸಿಂಪಲಾಗಿ ಇದರಲ್ಲಿ ಅರ್ನ್ ಮಾಡ್ಬೋದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಕೊಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವೇ ನಮ್ಮ ವೀಡಿಯೋಸ್ಗಳನ್ನ ಮೊದಲು ನೋಡ್ಬೋದು. ಜೊತೆಗೆ ನೀವು ಟೆಲಿಗ್ರಾಮ್ನು ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಟೆಲಿಗ್ರಾಮಲ್ಲಿ ಒಳ್ಳೆ ಅಪ್ಡೇಟ್ಸ್ಗಳು ಬರುತ್ತೆ. ನಿಮಗೆ ವೀಡಿಯೋಕ್ಕಿಂತ ಡಬಲ್ ಅರ್ನಿಂಗ್, ಡಬಲ್ ಪ್ರಾಫಿಟ್ ಎಲ್ಲ ಬರುತ್ತೆ. ಅದಕ್ಕೆ ನೀವು ಹೋಗ್ಬಿಟ್ಟು ಬೇಗ ಜಾಯ್ನ್ ಆಗಿ ಟೆಲಿಗ್ರಾಮ್ನ. ಡೈಲಿ ಅಪ್ಡೇಟ್ ಕೊಡ್ತೀನಿ. ಜೊತೆಗೆ ಡೈಲಿ ನಿಮಗೆ ಆನ್ಸರ್ಸ್ ಎಲ್ಲ ಕೊಡ್ತೀನಿ. ಫ್ಲಿಪ್ಕಾರ್ಟು ಡೈಲಿ ಆನ್ಸರ್ಸ್ ಇರುತ್ತೆ, ಎಲ್ಲನೂ ನಿಮ್ಗೆ ಕೊಡ್ತೀನಿ. ಒಳ್ಳೆ ಆಫರ್, ಯಾವುದೇ ಆಫರ್ ಇನ್ಸ್ಟೆಂಟ್ ಬಂದರೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ನಿಮಗೆ ಟೆಲಿಗ್ರಾಮಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಅಲ್ಲಿ ನಿಮಗೆ ಲೀವೇ ಕಮೆಂಟ್ ಇದೆ, ಅಲ್ಲಿ ನೀವು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡ್ಬೋದು. ನಿಮಗೆ ಒಳ್ಳೆ ಆಫರು. ಬೇಗ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಈ ಗೇಮ್ದು ಲಿಂಕು. ಇದ್ರ ಮೇಲೆ ನೀವು ಕ್ಲಿಕ್ ಕೊಟ್ಟರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ನಾವು ಅಂತಿರುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರು, ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಮತ್ತು ಅದೇ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ, ಕನ್ಫರ್ಮ್ ಪಾಸ್ವರ್ಡಲ್ಲಿ. ನೆಕ್ಸ್ಟು ಇನ್ವಿಟೇಷನ್ ಕೋಡ್ ಆಟೋಮೆಟಿಕ್ ಬಂದಿರುತ್ತೆ. ಇಲ್ಲಾಂದರೆ ಇಲ್ಲಿ ಇದೆಯಲ್ಲ IBJC, ಅದನ್ನು ಎಂಟರ್ ಮಾಡಿ. ನೆಕ್ಸ್ಟು ಇಲ್ಲಿ OTP ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನೇ ಎಂಟರ್ ಮಾಡಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡಿ. ಬೇಕಂದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಡೌನ್ಲೋಡ್ ಆ್ಯಪ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಆ್ಯಪು ಬೇಕಂದರೆ. ಇಲ್ಲಾಂದರೆ ನೀವು ವೆಬ್ಸೈಟಲ್ಲಿ ಯೂಸ್ ಮಾಡ್ಬೋದು. ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ 30 ರೂಪೀಸ್ ಬೋನಸ್ ಬರುತ್ತೆ. ಅದನ್ನು ಕಂಪ್ಲೀಟ್ ನೀವು ಯೂಸ್ ಮಾಡ್ಬೋದು. ಆದರೆ ನಂಗೆ ಇಲ್ಲಿ ಜಾಸ್ತಿ ಇದೆ, ಯಾಕಂದರೆ ನಂಗೆ ಗೇಮ್ ಆಲ್ರೆಡಿ ಆಗೋಗಿದೆ, ಅದಕ್ಕೆ. ನೆಕ್ಸ್ಟ್ ಇಲ್ಲಿ ಕಾಂಟೆಂಟ್ ಅಂತಿದೆ, ಅದನ್ನು ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ. ಇದರಲ್ಲಿ ಎರಡು ಥರ ಗೇಮ್ ಬರುತ್ತೆ. ಇಲ್ಲಿ ಒಂದು ಮಾರ್ಕೆಟ್ ಅಂತ ಒಂದು ಗೇಮು, ಇನ್ನೊಂದು ನಿಮಗೆ ವಿನ್ಝೋ ಅಂತಿರುತ್ತೆ. ಆದರೆ ಇವಾಗ ಇನ್ಸ್ಟೆಂಟಾಗಿ ಇವಾಗ ಬಂದಿಲ್ಲ ಅದು, ಯಾಕಂದರೆ ಇನ್ನು ಮೈಂಟೆನೆನ್ಸಲ್ಲಿ ಇದೆಯಂತೆ, ಅದಕ್ಕೆ ಅದು ಬಂದಿಲ್ಲ. ನಿಮಗೆ ಇಲ್ಲಿ ಮಾರ್ಕೆಟಲ್ಲಿ ಒಂದು ಗೇಮ್ ಇದೆ. ಇದೇನಂದರೆ ಪ್ರಿಡಿಕ್ಷನ್ ಗೇಮು. ಇಲ್ಲಿ ತುಂಬ ಗೇಮ್ಸ್ಗಳು ತೋರಿಸ್ತಿದೆಯಲ್ಲ, ಇವೆಲ್ಲ ಒಂದು ಫುಟ್ಬಾಲ್ ಗೇಮ್ಸ್ಗಳು. ಯಾವುದೇ ನಡೀತಿರುತ್ತೋ ಇವಾಗ ರೀಸೆಂಟಾಗಿ ಯಾವುದೇ ನಡೀತಿದೆಯೋ ಅದೆಲ್ಲ. ಇವಾಗ ಇಲ್ಲಿ ಟುಡೇ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಟುಡೇದು ಮಾತ್ರ, ಇವಾಗ ಯಾವುದೇದಿದೆ ಫುಟ್ಬಾಲ್ ಗೇಮ್ಸ್ ಅದು ಮಾತ್ರ ಇಲ್ಲಿ ತೋರಿಸುತ್ತೆ. ಇಲ್ಲಿ ಟುಮಾರೋ ಕೊಟ್ಟರೆ ನಾಳೆದು ತೋರಿಸುತ್ತೆ, ಆಲ್ ಕೊಟ್ಟರೆ ಎಲ್ಲನೂ ತೋರಿಸುತ್ತೆ. ಈ ಥರ ನಿಮಗೆ ಇಲ್ಲಿ ಪ್ರಿಡಿಕ್ಷನ್ ಮಾಡಬೇಕು. ಜಸ್ಟ್ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಫಸ್ಟ್ ಮನೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಕ್ಲಿಕ್ ಕೊಟ್ಟ ಮೇಲೆ ನಿಮಗೆ ಎರಡು ಥರ ಆಪ್ಷನ್ ಬರುತ್ತೆ. ಒಂದು ಆ್ಯಂಟಿ ಕರೆಕ್ಟ್ ಸ್ಕೋರ್ ಅಂತ, ಇನ್ನೊಂದು ಕರೆಕ್ಟ್ ಸ್ಕೋರ್ ಅಂತ. ಎರಡು ಥರ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಇಲ್ಲಿ ನಾನು ಫಸ್ಟ್ ಆ್ಯಂಟಿ ಕರೆಕ್ಟ್ ಸ್ಕೋರ್ ಹೇಳ್ತೀನಿ, ಯಾಕಂದರೆ ಇದರಲ್ಲಿ ಅರ್ನಿಂಗು ಜಾಸ್ತಿ ಇರುತ್ತೆ ಮತ್ತು ಲಾಸ್ ಆಗೋಲ್ಲ ಬೇಗ. ಯಾಕಂದರೆ ಇದರಲ್ಲಿ ಯಾವ ಥರ ಅಂದರೆ, ಇವಾಗ ನೀವು ಯಾವುದೋ ಒಂದು ಬೆಟ್ ಕಟ್ತೀರಾ ಅಂದ್ಕೊಳ್ಳಿ. ಇವಾಗ ಐಟಮ್ 1:0 ಅಂತಿದೆ, ಅದಕ್ಕೆ ಬೆಟ್ ಕಟ್ತೀನಿ ಅಂದರೆ ಅಕಸ್ಮಾತ್ 0.10 ಬಂತು ಅಂದರೆ ನಿಮಗೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಗೆ ವಾಪಸ್ ಬರೋಲ್ಲ, ಲಾಸ್ ಅಂತ. ನಿಮಗೆ ಎಲ್ಲ ಕಡೆ ಇನ್ವೆಸ್ಟ್ ಮಾಡಿದ್ದು ಕರೆಕ್ಟಾಗಿ ಬಂತು ಅಂದರೆ, ಪ್ರಿಡಿಕ್ಟ್ ಮಾಡಿ ಕರೆಕ್ಟಾಗಿ ಬಂತು ಅಂದರೆ ನಿಮಗೆ ಬರುತ್ತೆ ಅಂತ ಅಲ್ವಾ. ಆದರೆ ಇಲ್ಲಿ ಆ್ಯಂಟಿ ಕರೆಕ್ಟ್ ಸ್ಕೋರಲ್ಲಿ ನೀವು ಏನು ಹಾಕಿರ್ತೀರೋ ಅದು ಬಂದಿಲ್ಲ ಅಂದರೆ ನಿಮಗೆ ದುಡ್ಡು ಇನ್ವೆಸ್ಟ್ ಮಾಡಿದ್ದು ವಾಪಸ್ ಬರುತ್ತೆ. ಅಕಸ್ಮಾತ್ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರೋ, ನೀವು ಯಾವ್ದು ಕೊಟ್ಟಿರ್ತೀರೋ ಅದೇನಾದರೂ ಬಂತು ಅಂದರೆ ನಿಮಗೆ ಬರೋಲ್ಲ, ಉಲ್ಟಾ. ಆ್ಯಂಟಿ ಅಂದರೆ ಉಲ್ಟಾ ಅಲ್ವಾ, ಅದಕ್ಕೆ ಉಲ್ಟಾ ಬರುತ್ತೆ. ಇವಾಗ ನಾನಿಲ್ಲಿ 1:0ಗೆ ಬೆಟ್ ಕಟ್ತೀನಿ ಅಂದರೆ, ಬೆಟ್ ಕಟ್ಟೋದು ತುಂಬ ಈಸಿ. ಬೆಟ್ ಪಕ್ಕ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲಿ ಅಮೌಂಟ್ ಕೇಳುತ್ತೆ, ಅಮೌಂಟ್ ಎಂಟರ್ ಮಾಡಿ ಎಷ್ಟು ರೂಪಾಯಿ ಅಂತ. ನೆಕ್ಸ್ಟು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಡಿ, ಕನ್ಫರ್ಮ್ ಆಗುತ್ತೆ ಅಷ್ಟೇ, ನಿಮ್ಗೆ ಬಿಟ್ ಕಟ್ ಆಗುತ್ತೆ. ಇವಾಗ ನನಗೆ ಏನಾದರೂ 10 ಬಿಟ್ಟು ಬೇರೆದು ಯಾವುದೇ ಬಂದ್ರೂ ನಾನು ವಿನ್ ಆಗ್ತೀನಿ. ನಿಮ್ಗೆ ವಿನ್ನಿಂಗ್ ಹೆಂಗೆ ಅಂದರೆ, ಪಕ್ಕ ಯಾವುದು ಪರ್ಸೆಂಟೇಜ್ ಇದೆಯೋ ಅಷ್ಟು ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಕೊಡ್ತಾರೆ. ನಿಮ್ಗೆ ಇದೇ ಥರ ಈಸಿಯಾಗಿ ಅರ್ನ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ನೀವು ಯಾವ್ದು ಬೆಟ್ ಕಟ್ಟಿರ್ತೀರೋ ಅದು ಬಂದಿಲ್ಲ ಅಂದರೆ ನಿಮ್ಗೆ ಅರ್ನಿಂಗ್ ಆಗುತ್ತೆ, ಅದು ಬಂತು ಅಂದರೆ ಅರ್ನಿಂಗ್ ಆಗೋಲ್ಲ ಅಷ್ಟೇ. ಇಲ್ಲಿ ಕರೆಕ್ಟ್ ಸ್ಕೋರಲ್ಲಂದರೆ ನಿಮಗೆ ಯಾವ್ದು ಬರುತ್ತೆ ಅಂತ ಪರ್ಫೆಕ್ಟಾಗಿ ಗೊತ್ತಿರುತ್ತೋ ಅದನ್ನು ಎಂಟರ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಆಗುತ್ತೆ. ಇದು ಬೇಕಂದರೆ ಹಂಗೆ ನೀವು ಬೆಟ್ ಕಟ್ಬೋದು. ಎರಡಲ್ಲಿ ನಾನು ಸಜೆಸ್ಟ್ ಮಾಡೋದು ಇದನ್ನು ಆ್ಯಂಟಿ ಕರೆಕ್ಟ್ ಸ್ಕೋರು. ಇದರಲ್ಲಿ ನೀವು ಎಷ್ಟು ಬೇಕಾದ್ರೂ ಬೆಟ್ ಕಟ್ಬೋದು, ಆರಾಮಾಗಿ ಕಟ್ಟಿ ಇದನ್ನು ಟ್ರೈ ಮಾಡ್ಬೋದು ನೀವು. ಜೊತೆಗೆ ಇಲ್ಲಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೇಮು ಅಂತಲೂ ಹೇಳುತ್ತೆ. ಇಲ್ಲಿ ಮೇಲೆ ನಿಮ್ಗೆ ನೋಡ್ಬೋದು, ಅಲ್ಲಿ 3:19 ಅಂದರೆ ಡೇಟು, ಮತ್ತು ಅಲ್ಲಿ
7:10ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅಲ್ಲಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟು ನಿಮಗೆ ಹೋಮ್ ಪೇಜಿಗೆ ಬರ್ತೀನಿ ಅಂದರೆ ಟ್ರಾನ್ಸಾಕ್ಷನಲ್ಲಿ ನೀವು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರೋ ಎಲ್ಲನೂ ಇಲ್ಲಿ ತೋರಿಸುತ್ತೆ. ನೀವು ಎಷ್ಟು ಪ್ರಾಫಿಟ್ ಮಾಡಿದ್ದೀರಾ, ಎಷ್ಟು ಅರ್ನಿಂಗ್ ಆಗಿದೆ ಎಲ್ಲನೂ ತೋರಿಸುತ್ತೆ. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀರಾ ಅಂತ ಎಲ್ಲನೂ ತೋರಿಸುತ್ತೆ. ನೀವು ನೋಡ್ಕೋಬೋದು. ಇಲ್ಲಿ ನೀವು ಎಷ್ಟು ಕಟ್ಟಿರ್ತೀರೋ ಅದದ್ದು ಡಿಡಕ್ಟಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಅನ್ಸೆಟಲ್ಡಲ್ಲಿ ಹೋಗಿ ಕೂತಿರುತ್ತೆ ಗೇಮದು. ಆರಾಮಾಗಿ ಇದನ್ನು ನೀವು ಪ್ರಿಡಿಕ್ಟ್ ಮಾಡಿಬಿಟ್ಟು ಅರ್ನ್ ಮಾಡ್ಬೋದು. ಆರಾಮಾಗಿದೆಲ್ಲೂ ಈಸಿಯಾಗಿ ಅರ್ನ್ ಮಾಡ್ಬೋದು. ಯಾವ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ನೀವು ಸ್ಟಾರ್ಟಿಂಗಲ್ಲಿ, ಯಾಕಂದರೆ ನಿಮಗೆ ಅವರೇ ₹30 ಬೋನಸ್ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿ ಪ್ರಿಡಿಕ್ಟ್ ಮಾಡ್ಬೋದು. ವಿಂಗೋ ಇದ್ದಿದ್ದರೆ ಅದು ಚೆನ್ನಾಗಿರೋದು. ಅಲ್ಲಿ ನಿಮಗೆ ಕಲರ್ ಪ್ರಿಡಿಕ್ಷನ್ ಬರುತ್ತೆ, ಅದನ್ನು ಪ್ರಿಡಿಕ್ಟ್ ಮಾಡೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಪರ್ಸ್ನಲ್ ಡೇಟಲ್ಲಿ ಹೋದರೆ ನಿಮಗೆ ನಿಮ್ಮ ರಿಯಲ್ ನೇಮ್, ನೆಕ್ ನೇಮ್ ಎಲ್ಲ ಕೊಡ್ಬೋದು ಇಲ್ಲಿ ಟಾಪಲ್ಲಿ. ನೆಕ್ಸ್ಟ್ ಇಲ್ಲಿ ಇನ್ನೇನೇನು ಬಾಕಿ ಇದೆ ಅಂದರೆ ಇಲ್ಲಿ ಮೈ ಟೀಮಲ್ಲೂ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತಿದೆ. ಅದ್ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ನಿಮ್ಮ ಇನ್ವಿಟೇಷನ್ ಕೋಡ್ ಸಿಗುತ್ತೆ. ಹಂಗಂದರೆ ನೀವು ರೆಫರ್ ಮಾಡ್ಬೋದು. ಯಾರನ್ನಾದ್ರು ಇನ್ವೈಟ್ ಮಾಡಿಬಿಟ್ಟು ಅರ್ನ್ ಮಾಡ್ಬೋದು. ಅವರು ಎಷ್ಟು ಇನ್ಕಮ್ ಪಡೀತಾರೋ ಅದರಲ್ಲಿ ಒಂದಿಷ್ಟು % ಅಂತ ಒಳ್ಳೆ ಪರ್ಸೆಂಟು ನಿಮಗೆ ಕ್ರೆಡಿಟ್ ಆಗುತ್ತೆ ನಿಮಗೆ ಡೈರೆಕ್ಟಾಗಿ. ಇಲ್ಲಿ ಕಾಪಿದ ಲಿಂಕ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಕಾಪಿ ಮಾಡ್ಕೊಂಡು ನೀವು ಯಾರು ಫ್ರೆಂಡ್ಸ್ ಇದ್ದಾರೋ ಅವರಿಗೆಲ್ಲ ಶೇರ್ ಮಾಡಿಬಿಟ್ಟು ಅವ್ರಿಗೂ ರಿಜಿಸ್ಟರ್ ಮಾಡೋಕ್ಕೆ ಹೇಳಿ. ಅವ್ರಿಗೂ ₹30 ಬರುತ್ತೆ. ಅವ್ರು ಎಷ್ಟು ಆಡ್ತಾರೋ ಅದರಲ್ಲಿ ಇಷ್ಟು % ಅಂತ ನಿಮಗೆ ಕಮಿಷನ್ ಬರುತ್ತೆ. ನೀವು ಅದನ್ನು ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅಂತ ಇಲ್ಲಿ ಮೈ ಟೀಮ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನೋಡ್ಬೋದು. ಇಲ್ಲಿ 11-3 ತನಕ ಇದೆ. ಇವಾಗ ನೀವು ಯಾರಿಗೊಂದು ರೆಫರ್ ಮಾಡಿರ್ತಾರೆ, ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ಅವರು ಲೆವೆಲ್ 2ಗೆ ಬರ್ತಾರೆ. ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ಲೆವೆಲ್ 3 ಆಗುತ್ತೆ. ಹಂಗೆ 3 ಲೆವೆಲ್ಸ್ ಇದೆ ನಿಮಗೆ. ಅದೆಲ್ಲ ಅರ್ನಿಂಗ್ ಮಾಡ್ಬೋದು. ಅವರೆಷ್ಟು ಪ್ರಾಫಿಟ್ ಮಾಡ್ತಾರೋ ಅದರಲ್ಲೂ ನಿಮಗೂ ಇಷ್ಟು % ಅಂತ ನಿಮಗೂ ಬರುತ್ತೆ. ಆರಾಮಾಗಿ ನೀವು ಅದರಲ್ಲೂ ಆರಾಮಾಗಿ ಏನು ಇನ್ವೆಸ್ಟ್ ಮಾಡಿರ್ತಾರೆ ನೀವು ಅರ್ನ್ ಮಾಡ್ಬೋದು ಇನ್ವೈಟ್ ಮಾಡಿ. ಈ ಥರ ಎಲ್ಲ ನೀವು ಮಾಡ್ಬೋದು. ಇಲ್ಲಿ ಅಕೌಂಟ್ ಸೆಕ್ಯೂರಿಟಿಲಿ ಹೋದರೆ ನಿಮಗೆ ಏನಾದರೂ ಲಾಗಿನ್ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂದರೆ ಲಾಗಿನ್ ಪಾಸ್ವರ್ಡು ಚೇಂಜ್ ಮಾಡ್ಬೋದು. ಇಲ್ಲಿ ಪೇಮೆಂಟ್ ಪಾಸ್ವರ್ಡ್ ಅಂತಿದೆ, ಅದು ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ವಿಡ್ರಾ ಮಾಡುವಾಗ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಈ ಥರ ನೀವು ಮಾಡಿಕೊಂಡು ಮಾಡ್ಬೋದು. ನೆಕ್ಸ್ಟ್ ಡೆಪಾಸಿಟ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಡೆಪಾಸಿಟ್ಟು ನಾನಂತೂ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಲಾಸ್ ಆಗುತ್ತೆ. ನೀವೇನಾದರೂ ಅರ್ನ್ ಮಾಡಿದ್ರೆ ಓಕೆ, ನೀವೇನಾದರೂ ಅರ್ನ್ ಮಾಡಿಲ್ಲ ಅಂದರೆ ನೀವು ಇನ್ವೆಸ್ಟ್ ಮಾಡಿದ್ದೆಲ್ಲ ಲಾಸ್ ಆಗುತ್ತೆ. ಅದಕ್ಕೆ ನಾನೇನು ರೆಕಮೆಂಡ್ ಮಾಡಲ್ಲ ಇದನ್ನು ನೀವು ಇನ್ವೆಸ್ಟ್ ಮಾಡಿ ಅಂತ. ಆದರೆ ನಾನು ಎಲ್ಲ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಆದರೆ ನೀವು ಹಂಗೆ ₹30 ಬೋನಸ್ ಬಂದಿರುತ್ತೆ, ಅದನ್ನೇ ಯೂಸ್ ಮಾಡ್ಕೊಂಡು ಅರ್ನ್ ಮಾಡಿಬಿಟ್ಟು ವಿಡ್ರಾ ಮಾಡಿ. ನೀವೇನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ತೋರಿಸಿರ್ತೀನಿ, ಆದರೆ ಇನ್ವೆಸ್ಟ್ ಮಾತ್ರ ದಯವಿಟ್ಟು ಮಾಡಬೇಡಿ. ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ರೀಚಾರ್ಜ್ ಅಮೌಂಟು ಮಿನಿಮಮ್ 200 ಇದೆ. ಅದಕ್ಕೆ ನಾನು ಹೇಳಿದ್ದು ಮಾಡೋಕ್ಕೆ ಹೋಗಬೇಡಿ. 200 ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ನಾನು ರೀಚಾರ್ಜ್ ಮೇಲೆ ಕ್ಲಿಕ್ ಕೊಡ್ತೀನಿ. ನಿಮಗೆ ಇಲ್ಲಿ ಫೋನ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡೋಕ್ಕೆ ಹೇಳುತ್ತೆ ಸ್ಟಾರ್ಟಿಂಗಲ್ಲೇ. ನಾನು ಆಲ್ರೆಡಿ ಎಂಟರ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅದು ಕೇಳ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಆ್ಯಡ್ ಮನಿ ಮೇಲೆ ಅಂತ ಇದೆ. ಕೆಳಗಡೆ ನಿಮಗೆ UPI ಇದೆ. ಅಲ್ಲಿ ನಿಮ್ಮ UPI ID ಎಂಟರ್ ಮಾಡಬೇಕಾಗುತ್ತೆ. ನಾನು ಎಂಟರ್ ಮಾಡಿಬಿಡ್ತೀನಿ. ಇವಾಗ ನಿಮ್ಮ UPI ID ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅಂದಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟು ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಇಲ್ಲಿ ಮತ್ತೆ ಓಕೆ ಕೊಡಿ. ಯಾವ ಪಾಪಪ್ ಬರುತ್ತೋ ಅದನ್ನೆಲ್ಲ. ನೆಕ್ಸ್ಟ್ ಇಲ್ಲಿ ನಿಮಗೆ ಅವ್ರು ಇನ್ನೊಂದು UPI ID ಕೊಟ್ಟಿದ್ದಾರೆ. ಇದನ್ನು ಕಾಪಿ ಮಾಡ್ಕೋಬೇಕು ನೀವು. ಕಾಪಿ ಮಾಡ್ತೀನಿ ಇವಾಗ. ಕಾಪಿಡ್ ಸಕ್ಸಸ್ಫುಲ್ ಅಂತಿತ್ತು. ನೆಕ್ಸ್ಟು ಇಲ್ಲಿ ನೀವು ಯಾವುದು UPI ID ಕೊಟ್ಟಿರ್ತೀರೋ ಆ UPI IDದು ಆ್ಯಪ್ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಅವ್ರು ಕೊಟ್ಟಿರೋ UPI ID ಇಲ್ಲಿ ಪೇಸ್ಟ್ ಮಾಡಿ. ನಾನು ಇವಾಗ ಪೇಸ್ಟ್ ಮಾಡಿ ತೋರಿಸ್ತೀನಿ. ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟು ಪ್ರೊಸೀಡ್ ಅಂತ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಪ್ರೊಸೀಡ್ ಆಯಿತು. ಅವ್ರದ್ದು ನೇಮೆಲ್ಲ ಬರುತ್ತೆ. ಇಲ್ಲಿ ನೀವು 200 ಅಂತ ಹಾಕಿದ್ದೀರಾ, ಅದಕ್ಕೆ ಇಲ್ಲಿ ₹200 ಪೇಮೆಂಟ್ ಮಾಡಬೇಕಾಗುತ್ತೆ. ನಾನು ಪೇಮೆಂಟ್ ಮಾಡಿ ತೋರಿಸ್ತೀನಿ ಇವಾಗ. ಇವಾಗ ಪೇಮೆಂಟ್ ಮಾಡ್ತಿದ್ದೀನಿ, ನೋಡ್ಬೋದು. ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದಮೇಲೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದ್ದದ್ದು. ನೆಕ್ಸ್ಟು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಮತ್ತೆ ನಾನು ಪೇಜಿಗೆ ಬರ್ತೀನಿ. ನೀವು ಡೆಪಾಸಿಟ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಆ್ಯಡ್ ಆಗುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ರೆಕಾರ್ಡ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಯಾವ್ದು ಆ್ಯಡ್ ಆಗಿದೆಯೋ ಅಲ್ಲಿ ಡೆಪಾಸಿಟ್ ಸಕ್ಸಸ್ಫುಲ್ ಅಂತ ಬಂದಿದೆ, ನೋಡ್ಬೋದು. ಇಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಾಂಟ್ಯಾಕ್ಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನೀವು ವಾಟ್ಸಪ್ಪಲ್ಲಿ ಅವ್ರ ಜೊತೆ ಚಾಟ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅದು ಎಲ್ಲಿ ಬೇಕಾದ್ರೂ ಇಡ್ಬೋದು ಅಂತ ಆಗಲೇ ಹೇಳಿದ್ದೆ. ನೆಕ್ಸ್ಟು ಮೀಯಲ್ಲಿ ನಾನು ಇನ್ನೊಂದು ಹೇಳಬೇಕಿತ್ತು. ನೆಕ್ಸ್ಟು ಡೆಪಾಸಿಟಲ್ಲಿ ಹೋಗುವಾಗ ನಿಮಗೆ 2 ಪೇವೇ ಇರುತ್ತೆ. ಒಂದು ಫಸ್ಟ್ ಒನ್ನು, ಸೆಕೆಂಡ್ ಒನ್ನು. ನಾನು ರೆಕಮೆಂಡ್ ಮಾಡೋದು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿ. ನೀವು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ
ಈಸಿಯಾಗೆ ನೀವು ಡೆಪಾಸಿಟ್ ಮಾಡ್ಬೋದು. ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರೋ ಅದನ್ನೆಲ್ಲ ಎಂಟರ್ ಮಾಡ್ಬೋದು. ನಾನು ಆಗಲೇ ಹೇಳಿದ್ದು ಡೈರೆಕ್ಟ್ ಫಸ್ಟ್ ಒನ್ ಕೊಟ್ಟಿದ್ದೆ, ಇಲ್ಲಿ ನೀವು ಸೆಕೆಂಡ್ ಒನ್ ಕೊಟ್ಬಿಟ್ಟು ನೀವು UPI ID ಎಂಟರ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡ್ಬೋದು. ಇದು ಈಸಿಯಾಗಿರುತ್ತೆ, ಇದನ್ನು ಯೂಸ್ ಮಾಡಿ, ನೀವು ಬೇಗ ಡೆಪಾಸಿಟ್ ಆಗುತ್ತೆ. ಈ ಥರ ನೀವು ಮಾಡ್ಬೋದು. ನೆಕ್ಸ್ಟ್ ನಾನು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಿರೋದನ್ನ ಇವಾಗ ಒಂದು ಬೆಟ್ ಕಟ್ತೀನಿ ನಿಮ್ಮ ಮುಂದೆ. ನೆಕ್ಸ್ಟು ಫಸ್ಟ್ ಯಾವುದಿರುತ್ತೋ ನಾನು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಇಲ್ಲಿ 0 ಅಂತ ಸೆಲೆಕ್ಟ್ ಮಾಡ್ತೀನಿ. ಅದ್ರ ಮೇಲೆ ಬೆಟ್ ಅಂತ ಕೊಟ್ಬಿಟ್ಟು ಇಲ್ಲಿ ನಾನು ಎಷ್ಟು ಬೆಟ್ ಕಟ್ಟಬೇಕು ಅಂತಿರುತ್ತೆ ಅಷ್ಟು ಕಟ್ತೀನಿ. ನೋಡ್ಬೋದು ನಾನು 100 ಅಂತ ಕೊಟ್ಟಿದ್ದೀನಿ. 2% ನಿಮಗೆ ಹ್ಯಾಂಡ್ಲಿಂಗ್ ಫೀಸ್ ಇರುತ್ತೆ. ಟೋಟಲ್ 102 ಎತ್ಕೊತಾರೆ ನಮ್ಮ ಅಕೌಂಟಿಂದ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮಲ್ಲಿ ಕ್ಲಿಕ್ ಕೊಡ್ತೀನಿ. ಕನ್ಫರ್ಮ್ ಆಗುತ್ತೆ, ನಿಮ್ಮ ಬೆಟ್ಟಿಂಗ್ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮ ಅಮೌಂಟ್ ಡೆಬಿಟ್ ಆಗಿದೆ, ನೋಡ್ಬೋದು ಇಲ್ಲಿ ಡೆಬಿಟ್ ಆಗಿರುತ್ತೆ. ನೆಕ್ಸ್ಟು ಟ್ರಾನ್ಸಾಕ್ಷನ್ ಹೋದರೆ ನೀವು ಯಾವ್ದು ಮಾಡಿರ್ತೀರೋ ಅದು ಇಲ್ಲಿರುತ್ತೆ, ನೀವು ನೋಡ್ಬೋದು. ನಿಮ್ಮ ಅರ್ನಿಂಗು ಆಮೇಲೆ ಬರುತ್ತೆ ನಿಮಗೆ ಆರಾಮಾಗೆ. ಈ ಥರ ನೀವು ಅರ್ನಿಂಗ್ ಮಾಡ್ಕೋಬೋದು, ತುಂಬ ಈಸಿ. ನೆಕ್ಸ್ಟು ನಾನು ವಿಡ್ರಾವಲ್ ಹೇಳ್ತೀನಿ. ವಿಡ್ರಾವಲ್ಲಿ ನಿಮಗೆ ಅಕೌಂಟ್ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ನೀವು ವಿಡ್ರಾವಲ್ಲು ಮಾಡ್ಬೋದು. ಇದನ್ನು ಯಾವುದೇ ಅರ್ನಿಂಗ್ ಮಾಡಿರ್ತೀರೋ ಎಲ್ಲನೂ ವಿಡ್ರಾ ಮಾಡ್ಬೋದು. ಈ ವೆಬ್ಸೈಟಲ್ಲಿ ಇನ್ನೂ ಒಂದು ಗೇಮ್ ಬರುತ್ತೆ, ಅದು ವಿಂಗೋ ಅಂತ ಗೇಮ್ ಇರುತ್ತೆ. ಅದರಿಂದನೂ ನೀವು ಅರ್ನಿಂಗ್ ಮಾಡ್ಬೋದು. ಅಲ್ಲಿ ಪ್ರಿಡಿಕ್ಷನ್ ಮಾಡಬೇಕು ಕಲರ್ಸ್ನ. ನೆಕ್ಸ್ಟ್ ಯಾವ ಕಲರ್ ಬರುತ್ತೆ, ಇವಾಗ ಗ್ರೀನ್ ಬಂದಿತ್ತು ಅಂದರೆ ಇವಾಗ ನೆಕ್ಸ್ಟು ರೆಡ್ ಬರುತ್ತಾ ಇಲ್ಲ ಗ್ರೀನ್ ಬರುತ್ತಾ ಅಂತ ಪ್ರಿಡಿಕ್ಟ್ ಮಾಡಬೇಕು. ನಿಮ್ಮ ಪ್ರಿಡಿಕ್ಷನ್ ಕರೆಕ್ಟ್ ಇತ್ತು ಅಂದರೆ ಡಬಲ್ ಅಮೌಂಟ್ ಬರುತ್ತೆ. ನೀವು 10 ರೂಪೀಸ್ ಇನ್ವೆಸ್ಟ್ ಮಾಡಿದರೆ 20 ರೂಪೀಸ್ ಬರುತ್ತೆ. 20 ರೂಪೀಸ್ 1 ರೂಪಿ ಚಾರ್ಜ್ ಇಟ್ಕೊಂಡ್ಬಿಟ್ಟು 19 ರೂಪೀಸ್ ಹಾಕ್ತಾರೆ. ಅದೇ ಥರ ನೀವು ಅಲ್ಲಿ ನಂಬರ್ದು ಇದೆ, ಅದನ್ನು ನೀವು ಮಾಡ್ಬೋದು. ಅದೇ ಅಟ್ ಪ್ರೆಸೆಂಟ್ ಇವಾಗಿಲ್ಲ, ಅದಿನ್ನೂ ಡೆವಲಪಿಂಗ್ ಸ್ಟೇಜಲ್ಲಿದೆ. ಬಂದಮೇಲೆ ಬೇಕಂದರೆ ಹೇಳ್ತೀನಿ ನಿಮಗೆ ಟೆಲಿಗ್ರಾಮಲ್ಲಿ. ನೀವು ಅದಲ್ಲೂ ಅರ್ನಿಂಗ್ ಮಾಡ್ಬೋದು. ಅದು ಇನ್ನೂ ಈಸಿ ಇರುತ್ತೆ, ಇದಕ್ಕಿಂತ ಈಸಿಯಾಗಿರುತ್ತೆ. ಅದು ಒಳ್ಳೆ ಅರ್ನಿಂಗ್ ಇರುತ್ತೆ, ನೀವು ಟ್ರೈ ಮಾಡ್ಬೋದು. ಜೊತೆಗೆ ಇಲ್ಲಿ ವಿಡ್ರಾವಲ್ ಇವಾಗ ತೋರಿಸ್ಕೊಡ್ತೀನಿ, ಆ ಥರ ವಿಡ್ರಾ ಮಾಡ್ಬೋದು ನಿಮ್ಮ ಅಕೌಂಟ್ಗೆ. ಇದರಲ್ಲಿ ವಿಡ್ರಾನ ನೀವು ಯಾವಾಗ ಬೇಕು ಅವಾಗ ಮಾಡೋಕ್ಕಾಗಲ್ಲ, ಅದಕ್ಕೂ ಟೈಮಿಂಗ್ಸ್ ಇರುತ್ತೆ. 6 o'clock ಒಳಗಡೆ ನೀವು ವಿಡ್ರಾ ಮಾಡಬೇಕು. 10 to 6 ಇರುತ್ತೆ. 10 to 6 ಒಳಗಡೆ ನೀವು ವಿಡ್ರಾ ಮಾಡಬೇಕು. ಇವಾಗ ಹೆಂಗೆ ನಾನು ವಿಡ್ರಾ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ವಿಡ್ರಾವಲ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ಮೇಲೆ ನೀವು ಇಲ್ಲಿ ಒಂದು ಹೊಸ ಪೇಜ್ ಆಗುತ್ತೆ, ಅಲ್ಲಿ ಕನ್ಫರ್ಮ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅಲ್ಲಿ ಕ್ಲಿಕ್ ಕೊಟ್ಟ ಮೇಲೆ ನಿಮಗೆ ಒಂದು ಹೊಸ ಪೇಜಲ್ಲಿ ಆ್ಯಡ್ ಬ್ಯಾಂಕ್ ಕಾರ್ಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೀವು ಕೆಲವು ಡೀಟೇಲ್ಸ್ ಫಿಲ್ ಮಾಡಬೇಕು. ಏನು ಅಂತ ಹೇಳ್ತೀನಿ. ಫಸ್ಟ್ ಡೀಟೇಲ್ ಬಂದು ಇಲ್ಲಿ ಅಕೌಂಟ್ ನೇಮ್ ಅಂತಿದೆ, ಅಲ್ಲಿ ನಿಮ್ಮ ಹೆಸರನ್ನೇ ಎಂಟರ್ ಮಾಡಿ, ಅಕೌಂಟಲ್ಲಿ ಹೆಂಗಿದೆಯೋ ಹಂಗೆ. ನೆಕ್ಸ್ಟ್ ಅಲ್ಲಿ ಕಾರ್ಡ್ ನಂಬರ್ ಅಂತಿದೆ, ಅಲ್ಲಿ ನೀವು ಅಕೌಂಟ್ ನಂಬರ್ ಎಂಟರ್ ಮಾಡಿ. ಕಾರ್ಡ್ ನಂಬರ್ ಎಂಟರ್ ಮಾಡಿಬಿಡ್ಬೇಡಿ, ಡೆಬಿಟ್ ಕಾರ್ಡ್ ನಂಬರ್ ಎಲ್ಲ ನಿಮಗೆ ವಿಡ್ರಾ ಆಗೋಲ್ಲ. ಅಲ್ಲಿ ಕಾರ್ಡ್ ನಂಬರಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಓಪನಿಂಗ್ ಬ್ಯಾಂಕಲ್ಲಿ ಕೆಲವು ಬ್ಯಾಂಕ್ಗಳಿದೆ, ಅದು ಮಾತ್ರ ಸೆಲೆಕ್ಟ್ ಮಾಡೋಕ್ಕಾಗೋದು. ಅಲ್ಲಿ ನಿಮ್ಗೆ ಯಾವ ಬ್ಯಾಂಕ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಮೊಬೈಲ್ ನಂಬರ್ ಇದೆ, ಅಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ. IFSC ಕೋಡ್ ಇದೆ, IFSC ಕೋಡ್ ಎಂಟರ್ ಮಾಡಿ. UPI ಇದೆ, UPIನ ಎಂಟರ್ ಮಾಡಿ, UPI ID ಇಲ್ಲ ನಂಬರ್ನ ಎಂಟರ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ವೆರಿಫಿಕೇಷನ್ ಕೊಡ್ಬೇಕು. OTP ಅಂತಿದೆ, ಅದ್ಮೇಲೆ ಕ್ಲಿಕ್ ಕೊಡಿ. ನೀವು ಕ್ಲಿಕ್ ಕೊಟ್ಮೇಲೆ OTP ಬಂತು ನೋಡಿ, ಈ ಥರ OTPನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟು ನಿಮಗೆ ಲಾಸ್ಟಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಸೇವ್ ಆಗುತ್ತೆ, ಸಕ್ಸಸ್ಫುಲ್ ಆಗಿದೆ ಇವಾಗ. ನೆಕ್ಸ್ಟು ಇಲ್ಲಿ ಬಂದು ಕೂತಿರುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ. ನೆಕ್ಸ್ಟು ನೀವು ಮತ್ತೆ ವಿಡ್ರಾವಲ್ಗೆ ಹೋದರೆ ಅಲ್ಲಿ ಎಷ್ಟು ಅಂತ ಕೇಳುತ್ತೆ ನೀವು ವಿಡ್ರಾ ಅಮೌಂಟು. ನಾನಿಲ್ಲಿ 240 ಅಂತ ಎಂಟರ್ ಮಾಡ್ತೀನಿ. 240 ರೂಪೀಸ್ ವಿಡ್ರಾ ಮಾಡೋಕ್ಕೆ 240 ಅಂತ ಎಂಟರ್ ಮಾಡ್ತೀನಿ. ನೆಕ್ಸ್ಟು ಅಲ್ಲಿ ನಿಮಗೆ ಎಂಟರ್ ಫಂಡ್ ಪಾಸ್ವರ್ಡ್ ಅಂತಿದೆ. ಆ ಪಾಸ್ವರ್ಡ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಹೋಮ್ ಪೇಜಿಗೆ ಬರಬೇಕು. ನೆಕ್ಸ್ಟು ನಾನು ಹೋಮ್ ಪೇಜಿಗೆ ಬರ್ತೀನಿ ಇವಾಗ. ಇಲ್ಲಿ ನಿಮಗೆ ಅಲ್ಲಿ ಅಕೌಂಟ್ ಸೆಕ್ಯೂರಿಟಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅಲ್ಲಿ ನಿಮಗೆ ಮಾಡಿಫೈ ಪೇಮೆಂಟ್ ಪಾಸ್ವರ್ಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನಿಮ್ಮ ಫೋನ್ ನಂಬರ್ ಆಟೋಮೆಟಿಕ್ ಬಂದುಬಿಡುತ್ತೆ. ನೆಕ್ಸ್ಟ್ ವೆರಿಫಿಕೇಷನ್ ಕೋಡ್ ಪಕ್ಕ OTP ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿಕೊಂಡು ನೀವು ಒಂದು ಹೊಸ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಪೇಮೆಂಟ್ ಪಾಸ್ವರ್ಡು. ಇದರಲ್ಲಿ ನೀವು ವಿಡ್ರಾ ಮಾಡುವಾಗ ಪಾಸ್ವರ್ಡನ್ನ ಎಂಟರ್ ಮಾಡಬೇಕು. ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಸೇವ್ ಆಗುತ್ತೆ ಅದು. ನೆಕ್ಸ್ಟ್ ನೀವು ಬ್ಯಾಕ್ ಬನ್ನಿ, ಮತ್ತು ವಿಡ್ರಾವಲ್ಗೆ ಹೋಗಿ. ವಿಡ್ರಾವಲ್ಗೆ ಹೋದರೆ ಅಲ್ಲಿ ನಿಮಗೆ ಮಾಮೂಲಿ ಅಮೌಂಟ್ ಎಷ್ಟು ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಅಮೌಂಟ್ನ ಎಂಟರ್ ಮಾಡಿ. ಇವಾಗ 240 ಅಂತ ಎಂಟರ್ ಮಾಡ್ತೀವಿ. ನೆಕ್ಸ್ಟು ನೀವು ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ದೀರ ಅದನ್ನು ಎಂಟರ್ ಮಾಡಿ. ಕಂಪ್ಲೀಟ್ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟು ಅಲ್ಲಿ ನಿಮಗೆ ಸೆಲೆಕ್ಟ್ ಬ್ಯಾಂಕ್ ಕಾರ್ಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನೀವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರಲ್ಲ ಆಗಲೇ ಅದು ಬಂದುಬಿಟ್ಟಿರುತ್ತೆ ಕಾರ್ಡ್ ನಂಬರ್, ಅದನ್ನು ಎಂಟರ್ ಮಾಡಿ. ಕಾರ್ಡ್ ನಂಬರ್ ಅಂದರೆ ಅಕೌಂಟ್ ನಂಬರ್. ನೆಕ್ಸ್ಟ್ ಲಾಸ್ಟಲ್ಲಿ ನಿಮಗೆ ವಿಡ್ರಾವಲ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮ್ಮ ವಿಡ್ರಾವಲ್ ಸಕ್ಸಸ್ಫುಲ್ ಆಗುತ್ತೆ. ನಿಮಗೆ ವಿತಿನ್ 5 minutes ನಿಮಗೆ ಅಕೌಂಟ್ ಬರುತ್ತೆ. ಆದರೆ ಅಲ್ಲಿ ಅವರು 1 hour ಅಂತ ಹಾಕಿದ್ದಾರೆ, ಆದರೆ ನಿಮಗೆ ಬೇಗ ಇನ್ಸ್ಟೆಂಟಾಗಿ ಬರುತ್ತೆ. ನೆಕ್ಸ್ಟ್ ಅದನ್ನು ಹೆಂಗೆ ನೋಡೋದು ಅಂದರೆ ಜಸ್ಟ್ ನೀವು ನಿಮ್ಮ ಹೋಮ್ ಪೇಜಲ್ಲಿ ಮತ್ತು ವಿಡ್ರಾವಲ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ಮೇಲೆ ನಿಮಗೆ ಬರುತ್ತಲ್ಲ ಪೇಜು, ಅಲ್ಲಿ ಲಾಸ್ಟಲ್ಲಿ ಟಾಪಲ್ಲಿ ನಿಮಗೆ ರೆಕಾರ್ಡ್ ಅಂತ ಆಪ್ಷನ್ ಇದೆ,
ರೆಕಾರ್ಡ್ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ವಿಡ್ರಾವಲ್ ಅಂತಿದೆ, ವಿಡ್ರಾವಲ್ ಮೇಲೆ ಕ್ಲಿಕ್ ಕೊಟ್ಟರೆ ನೀವು ಎಷ್ಟು ವಿಡ್ರಾ ಮಾಡಿದ್ದೀರಾ, ಏನು ಸ್ಟೇಟಸ್ ಅದು ಆ್ಯಡ್ ಆಗಿದೆಯೋ ಇಲ್ವೋ ಅಂತ ಹೇಳುತ್ತೆ. ಇಲ್ಲಿ ನೋಡ್ಬೋದು ಇವಾಗ ನನಗೆ ವಿಡ್ರಾವಲ್ ಇನ್ ಪ್ರೋಗ್ರೆಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ, ರಿಫ್ರೆಶ್ ಮಾಡ್ತೀನಿ, ವಿಡ್ರಾ ಸಕ್ಸಸ್ಫುಲ್ ಆಯಿತು. ಹಾಗೆ ನನ್ನ ಬ್ಯಾಂಕಿಗೆ ಬಂದಿರುತ್ತೆ. ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಇವಾಗ ನಂಗೆ ಮೆಸೇಜ್ ಬಂದಿದೆ ನೋಡ್ಬೋದು, ಮೆಸೇಜ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೋಡ್ಬೋದು ನನಗೆ ಇನ್ಸ್ಟೆಂಟ್ 196 ಬಂದಿದೆ. ಆದರೆ ನಾನು ವಿಡ್ರಾ ಮಾಡಿ 240. ಯಾಕೆ ಕಮ್ಮಿ ಬಂದಿದೆ ಅಂದರೆ 18% ಹ್ಯಾಂಡ್ಲಿಂಗ್ ಫೀಸ್ ಅಂತಿರುತ್ತೆ, ಅದಕ್ಕೆ ನನಗೆ 18% ಡಿಡಕ್ಟ್ ಆಗಿ ಅದಾದಮೇಲೆ 240ಗೆ 18% ಡಿಡಕ್ಟ್ ಆದರೆ ನನಗೆ 196 ರೂಪೀಸ್ ಬರುತ್ತೆ. ಅದಕ್ಕೆ 196 ರೂಪೀಸ್ ನನ್ನ ಅಕೌಂಟ್ಗೆ ಇನ್ಸ್ಟೆಂಟಾಗಿ ಬಂದಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಹೊಸ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.